ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಅದರ ಹತ್ರದಲ್ಲೇ ಒಂದು ಬೆಲ್ ಐಕನ್ ಇದೆ, ಆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 1 ವರ್ಷದಿಂದ 2 ವರ್ಷ ತನಕ ಇರುವ ಮಗುವಿಗೆ ಆಗುವಂತ ಅಳತೆಯಲ್ಲಿರುವ ಒಂದು ಫ್ರಾಕಿನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿರುವ ಪ್ಲೀಟೆಡ್ ಫ್ರಾಕ್ ನಾನಿವತ್ತು ತೋರಿಸ್ಕೊಡ್ತಾ ಇರೋದು. ಫ್ರಾಕ್ ಸ್ಟಿಚ್ ಮಾಡಲಿಕ್ಕೆ ನಾನಿಲ್ಲಿ 1 ಮೀಟರ್ ಕಾಟನ್ ಬಟ್ಟೆ ತೆಕೊಂಡಿದ್ದೀನಿ. ಮತ್ತೆ ಕ್ರಾಸ್ ಪೀಸಿಗೆ ಬೇಕಾಗಿ ಬ್ಲಾಕ್ ಕಲರ್ ಪ್ಲೇನ್ ಬಟ್ಟೆ ಕೂಡ ತೆಕೊಂಡಿದ್ದೀನಿ. ಫಸ್ಟಿಗೆ ನಾನೀಗ ತೆಕೊಂಡಿರುವ ಬಟ್ಟೆಯನ್ನು ಒಂದ್ ಸೈಡ್ ಇಂದ 4 ಆಗಿ ಮಡಚಿ ಇಡ್ತಾ ಇದ್ದೀನಿ. ಬಾಡಿ ಪಾರ್ಟ್ ಕಟ್ ಮಾಡಲಿಕ್ಕೆ ಬೇಕಾಗಿ ಈ ತರ ಒಂದ್ ಸೈಡ್ ಇಂದ 4 ಆಗಿ ಮಡಚಿ ಇಡಬೇಕು. ನಾಲ್ಕಾಗಿ ಮಡಚಿ ಇಟ್ಟ ನಂತರ ನಮಗೆ ಬಾಡಿ ಪಾರ್ಟ್ ನ ಲೆಂತ್ ಎಷ್ಟು ಬೇಕು ಅದನ್ನು ಮಾರ್ಕ್ ಮಾಡಬೇಕು. ನಾನೀಗ ಹೊಲಿಗೆ ಅಂಶ ಎಲ್ಲ ಆಡ್ ಮಾಡಿ 9 ಇಂಚು ಬಾಡಿ ಪಾರ್ಟ್ ನ ಲೆಂತ್ ಮಾರ್ಕ್ ಮಾಡ್ತಾ ಇದ್ದೀನಿ. ಅರ್ಧ ಇಂಚು ಕೆಳಗಿನ ಸೈಡ್ ಅಲ್ಲಿ ಹೊಲಿಗೆ ಅಂಶ, ಅರ್ಧ ಇಂಚು ಮೇಲೆ ಸೈಡ್ ಅಲ್ಲಿ ಹೊಲಿಗೆ ಅಂಶ, ಹಾಗೆ 8 ಇಂಚು ಬಾಡಿ ಪಾರ್ಟ್ ನ ಲೆಂತ್ ಪ್ಲಸ್ 1 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿದ್ದೀನಿ. ನಂತರ ಈ ತರ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡಿದ ನಂತರ ಇದನ್ನು ಕಟ್ ಮಾಡಬೇಕು. ಇನ್ನು ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ 2 ಇಂಚು ನೆಕ್ ವಿಡ್ತ್ ಅನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಫ್ರಂಟ್ ನೆಕ್ಕಿನ ಲೆಂತ್ ಮಾರ್ಕ್ ಮಾಡಬೇಕು. ನಾನೀಗ 3 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಈ ತರ ಬಾಕ್ಸ್ ಆಗಿ ಮಾರ್ಕ್ ಮಾಡಬೇಕು. ನಂತರ ನಮಗೆ ಯಾವ ನೆಕ್ ಬೇಕೋ ಆ ಡಿಸೈನ್ ಮಾಡಬೇಕು. ನಾನೀಗ ರೌಂಡ್ ನೆಕ್ ಮಾರ್ಕ್ ಮಾಡಿದ್ದೀನಿ. ಇನ್ನು ಬ್ಯಾಕ್ ನೆಕ್ಕಿನ ಲೆಂತ್ ಮಾರ್ಕ್ ಮಾಡಬೇಕು. ನಾನೀಗ ಹೊಲಿಗೆ ಅಂಶ ಎಲ್ಲ ಆಡ್ ಮಾಡಿ 2 ಇಂಚು ಬ್ಯಾಕ್ ನೆಕ್ಕಿನ ಲೆಂತ್ ಈ ತರ ಮಾರ್ಕ್ ಮಾಡಿದ್ದೀನಿ. ಬ್ಯಾಕ್ ಅಲ್ಲೂ ಕೂಡ ರೌಂಡ್ ನೆಕ್ ಮಾರ್ಕ್ ಮಾಡಬೇಕು. ಇನ್ನು ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ ಹೊಲಿಗೆ ಅಂಶ ಎಲ್ಲ ಆಡ್ ಮಾಡಿ 2.5 ಇಂಚು ಶೋಲ್ಡರ್ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಆರ್ಮ್ ಹೋಲ್ ಮಾರ್ಕ್ ಮಾಡಬೇಕು. ನಾನೀಗ 4 ಇಂಚು ಆರ್ಮ್ ಹೋಲ್ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಮೇಲೆಗೆ 3/4 ಇಂಚು ಮಾರ್ಕ್ ಮಾಡಿಕೊಂಡು ರೌಂಡ್ ಆಗಿ ಮಾರ್ಕ್ ಮಾಡಬೇಕು. ಇನ್ನು ಚೆಸ್ಟ್ ವಿಡ್ತ್ ಅನ್ನು ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ 5.5 ಇಂಚು ಚೆಸ್ಟ್ ವಿಡ್ತ್ ಪ್ಲಸ್ 1 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡ್ತಾ ಇದ್ದೀನಿ. ಹೊಲಿಗೆ ಅಂಶ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಕ್ಕೊಳ್ಳಿ. ವೇಸ್ಟ್ ವಿಡ್ತ್ ನನಗೆ 5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಪ್ಲಸ್ 1 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಬೇಕು. ಸೈಡ್ ಅಲ್ಲಿ ಈ ತರ ಮಾರ್ಕ್ ಮಾಡಬೇಕು. ಇನ್ನು ಇದನ್ನು ಕಟ್ ಮಾಡ್ಕೊಳ್ಳುವ. ಕಟ್ ಮಾಡುವಾಗ ಫಸ್ಟಿಗೆ ಬ್ಯಾಕ್ ನೆಕ್ ಅನ್ನು ಕಟ್ ಮಾಡ್ಕೊಳ್ಳಿ. ನಂತರ ಆರ್ಮ್ ಹೋಲ್ ಸೈಡು ಎಲ್ಲ ಕಟ್ ಮಾಡಬೇಕು. ಇನ್ನು ಇದರಿಂದ ಬ್ಯಾಕ್ ಪೀಸ್ ಅನ್ನು ತೆಗೆದ ನಂತರ ಫ್ರಂಟ್ ನೆಕ್ ಕಟ್ ಮಾಡಬೇಕು. ಈ ತರ ಕರೆಕ್ಟ್ ಆಗಿ 2 ಆಗಿ ಮಡಚಿದ ನಂತರ ನಾವು ಮಾರ್ಕ್ ಮಾಡಿರೋ ಹಾಗೇನೆ ಫ್ರಂಟ್ ನೆಕ್ ಕಟ್ ಮಾಡಬೇಕು. ಇನ್ನು ಬ್ಯಾಕ್ ಪೀಸ್ ಅನ್ನು ತೆಗೊಳ್ಳುವ. ಬ್ಯಾಕ್ ಪೀಸಿನ ಕರೆಕ್ಟ್ ಸೆಂಟರ್ ಒಂದು 2 ಇಂಚ್ ಆಗುವಷ್ಟು ಹುಕ್ ಇಡ್ಲಿಕ್ಕೆ ಬೇಕಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಬೇಕು. ನಿಮ್ಗೆ ಸಿಬ್ ಬೇಕಿದ್ರೆ ಸಿಬ್ ಇಡ್ಬೋದು. ಈ 2 ಇಂಚು ಕಟ್ ಮಾಡಿರೋದು ಸ್ಟಿಚ್ ಮಾಡ್ಲಿಕ್ಕೆ ಬೇಕಾಗಿ ಒಂದು ಚಿಕ್ಕ ಪೀಸ್ ಅನ್ನು ಕೂಡ ಕಟ್ ಮಾಡಬೇಕು. ನಾನೀಗ 4 ಇಂಚು ಅಗಲ ಮತ್ತು 4 ಇಂಚು ಉದ್ದದಲ್ಲಿ ಚಿಕ್ಕ ಪೀಸ್ ಅನ್ನು ಕಟ್ ಮಾಡ್ತಾ ಇದ್ದೀನಿ. ಈ ಚಿಕ್ಕ ಪೀಸಿನ ಸೆಂಟರ್ ಕೂಡ ನಾನು 2 ಇಂಚು ಮಾರ್ಕ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ. ಈ ಪೀಸು ಈ ತರ ಬ್ಯಾಕ್ ನೆಕ್ಗೆ ಇಟ್ಟು ಸ್ಟಿಚ್ ಮಾಡ್ಲಿಕ್ಕೆ ಇರೋದು. ಇನ್ನು ಸ್ಕರ್ಟ್ ಪಾರ್ಟಿಗೆ ಬೇಕಾಗಿರೋ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳುವ. ನಾನೀಗ ತೆಗೆದಿರೋ ಬಟ್ಟೆಯನ್ನು ಈ ತರ 2 ಆಗಿ ಮಡಚಿ ಇಡ್ತಾ ಇದ್ದೀನಿ. ನಮಗೆ ವಿಡ್ತ್ ಮತ್ತು ಲೆಂತ್ ಎಲ್ಲ ಕರೆಕ್ಟ್ ಆಗಿ ಯಾವ ತರ ಮಡಚಿ ಇಟ್ಟರೆ ಸಿಗ್ತದೆ ಅಂತ ನೋಡ್ಕೊಂಡು 2 ಆಗಿ ಮಡಚಿ ಇಡಬೇಕು. ನನಗೆ ಈ ತರ 2 ಆಗಿ ಮಡಚಿ ಇಟ್ಟಿದ್ದೀನಿ. ಇನ್ನು ನಮಗೆ ಸ್ಕರ್ಟ್ ಪ್ಯಾಂಟ್ ನ ಲೆಂತ್ ಎಷ್ಟು ಬೇಕು ಅದು ಮಾರ್ಕ್ ಮಾಡಬೇಕು. ನನಗೆ ಹೊಲಿಗೆ ಅಂಶ ಎಲ್ಲ ಆಡ್ ಮಾಡಿ 11.5 ಇಂಚು ಲೆಂತ್ ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಲೆಂತ್ ಬೇಕೋ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ.
ಕೆಳಗಿನ ಸೈಡಲ್ಲಿ ನಾನೀಗ 1 ಇಂಚು ಹೊಲಿಗೆ ಅಂಶ ತಗೊಂಡಿದ್ದೀನಿ, ಮೇಲೆ ಸೈಡಲ್ಲಿ ಅರ್ಧ ಇಂಚು ತಗೊಂಡಿದ್ದೀನಿ. ಇನ್ನು ಸ್ಕರ್ಟ್ ಪಾರ್ಟ್ನ ವಿಡ್ತ್ ಮಾರ್ಕ್ ಮಾಡಬೇಕು. ವಿಡ್ತ್ ಮಾರ್ಕ್ ಮಾಡಲಿಕ್ಕೆ ನಾವು ಕಟ್ ಮಾಡಿರೋ ಬಾಡಿ ಪಾರ್ಟಿನ ಕೆಳಗಿನ ಸೈಡಲ್ಲಿ ವೇಸ್ಟ್ ಸೈಡಲ್ಲಿ ಎಷ್ಟು ವಿಡ್ತ್ ಬರ್ತಾ ಇದೆಯೋ ಅದು ಇಂಟು 3 ತಗೊಳ್ಬೇಕು. ಆಗ 30 ಇಂಚು ಬರುತ್ತೆ. 30 ಪ್ಲಸ್ ನಮಗೆ ಹೊಲಿಗೆ ಅಂಶ 2 ಇಂಚು ತಗೊಳ್ಬಹುದು. ಟೋಟಲ್ 32 ಇಂಚು ಒಂದು ಪಾರ್ಟಿಗೆ, ಫ್ರಂಟ್ ಪಾರ್ಟಿಗೆ 32 ಇಂಚು, ಬ್ಯಾಕ್ ಪಾರ್ಟಿಗೆ 32 ಇಂಚು ವಿಡ್ತ್ ತಗೊಳ್ಬೇಕು. ನಾನೀಗ ಒಂದ್ಸಲ 10 ಇಂಚು ಮಾರ್ಕ್ ಮಾಡಿದ್ದೀನಿ, ನಂತರ ಪುನಃ ಒಂದ್ಸಲ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ 2 ಸಲ ಆಯ್ತು. ಇನ್ನೊಂದ್ಸಲ ಕೂಡ 10 ಇಂಚು ಮಾರ್ಕ್ ಮಾಡಬೇಕು, ಪ್ಲಸ್ 2 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಿದ ನಂತರ ಅಲ್ಲಿ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡಬೇಕು. ಇನ್ನು ಫ್ರಾಕಿನ ಬಳ್ಳಿಗೆ ಬೇಕಾಗಿರೋ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳುವ. ನಾನೀಗ ಈ ಸೈಡ್ ಇಂದ ಬಳ್ಳಿಗೆ ಬೇಕಾಗಿರೋ ಬಟ್ಟೆ ಕಟ್ ಮಾಡ್ತಾ ಇದ್ದೀನಿ. ಒಂದು 13 ಇಂಚು ಲೆಂತ್ ತಗೊಳ್ತಾ ಇದ್ದೀನಿ. ವಿಡ್ತ್ 3 ಇಂಚು ತಗೊಳ್ತಾ ಇರೋದು. 2 ಪೀಸ್ ಬೇಕು. ಬಳ್ಳಿಯ ಲೆಂತ್ ವಿಡ್ತ್ ಎಲ್ಲ ನಿಮಗೆ ಎಷ್ಟು ಬೇಕು ಅಷ್ಟು ಮಾರ್ಕ್ ಮಾಡಿ ಕಟ್ ಮಾಡಬಹುದು. ಇನ್ನು ನೆಕ್ ಮತ್ತು ಆರ್ಮ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿರೋ ಕ್ರಾಸ್ ಪೀಸ್ ಅನ್ನು ಕಟ್ ಮಾಡ್ಕೊಳ್ಬೇಕು. ಈ ತರ ಇಟ್ಟ ನಂತರ 1 ಇಂಚ್ ಅಗಲದಲ್ಲಿ ನಾನೀಗ ಕ್ರಾಸ್ ಪೀಸ್ ಕಟ್ ಮಾಡ್ತಾ ಇದ್ದೀನಿ. ಈ ತರ ಸ್ಕೇಲ್ ಯೂಸ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ಆಗ ನಮಗೆ ಕ್ರಾಸ್ ಪೀಸ್ ಎಲ್ಲ ಕರೆಕ್ಟ್ ಆಗಿ ಸಿಕ್ಕುತ್ತೆ. ಈ ತರ ಮಾರ್ಕ್ ಮಾಡಿದ ನಂತರ ಕಟ್ ಮಾಡ್ಕೊಳ್ಬೇಕು. ನಮಗೆ ಎಷ್ಟು ಕ್ರಾಸ್ ಪೀಸ್ ಬೇಕೋ ಅಷ್ಟು ಕಟ್ ಮಾಡಬೇಕು. ಇನ್ನು ನಾನೊಂದು ಸ್ಟ್ರೈಟ್ ಪೀಸ್ ಅನ್ನು ಕಟ್ ಮಾಡ್ತಾ ಇದ್ದೀನಿ. ಇದು ಫ್ರಾಕಿನ ಫ್ರಂಟ್ ಸೈಡ್ ಅಲ್ಲಿ ವೇಸ್ಟ್ ಸೈಡ್ ಅಲ್ಲಿ ಇಡ್ಲಿಕ್ಕೆ ಇರೋದು. ಇದಕ್ಕೆ 12 ಇಂಚು ವಿಡ್ತ್ ಮತ್ತು 4 ಇಂಚು ಲೆಂತ್ ನಾನು ತಗೊಳ್ತಾ ಇರೋದು. ಫ್ರಾಕಿಗೆ ಬೇಕಾಗಿರುವ ಕಟ್ಟಿಂಗ್ ಇಷ್ಟೇ ಫ್ರೆಂಡ್ಸ್. ಇನ್ನಿದರ ಸ್ಟಿಚಿಂಗ್ ಹೇಗೆ ಅಂತ ನೋಡುವ. ಫಸ್ಟಿಗೆ ನಾನಿಲ್ಲಿ ಬ್ಯಾಕ್ ನೆಕ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಚಿಕ್ಕ ಪೀಸ್ ಇದೆಯಲ್ಲ, ಈ ಚಿಕ್ಕ ಪೀಸಿನ 3 ಸೈಡು 1/4 ಇಂಚು ಪ್ಲಸ್ 1/4 ಇಂಚು ಈ ತರ ಒಳ ಸೈಡ್ಗೆ ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ಈ ಚಿಕ್ಕ ಪೀಸಿನ ಬ್ಯಾಕ್ ನೆಕ್ಕಿನ ಕರೆಕ್ಟ್ ಸೆಂಟರ್ಗೆ ನಾವು ಕಟ್ ಮಾಡಿರೋ ಅಲ್ಲಿ ಈ ತರ ಇಟ್ಟು 1/4 ಇಂಚು ಬಿಟ್ಟು ಸ್ಟಿಚ್ ಮಾಡಬೇಕು. ಇನ್ನು ಇದನ್ನು ಒಳ ಸೈಡಿಗೆ ಹಾಕೊಂಡ ನಂತರ ಹೊರ ಸೈಡ್ ಅಲ್ಲಿ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು. ಒಳ ಸೈಡಿಗೆ ಹಾಕೋ ಮುಂಚೆ ಈ ತರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಟ್ರೆ ಸ್ವಲ್ಪ ಕೂಡ ಪರ್ಫೆಕ್ಟ್ ಆಗಿ ಸಿಗುತ್ತೆ ನಮಗೆ ಸ್ಟಿಚ್ ಮಾಡುವಾಗ. ಈ ತರ 1/4 ಇಂಚು ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ನಿಮಗೆ ಸೈಡ್ ಅಲ್ಲಿ ಬೇಕಿದ್ರೆ ಸೈಡ್ ಅಲ್ಲಿ ಕೂಡ ಸ್ಟಿಚ್ ಮಾಡ್ಕೊಳ್ಬಹುದು.
ಈ ತರ ಸ್ಟಿಚ್ ಮಾಡಿದ್ದೀನಿ. ಇನ್ನು ಈ ಬ್ಯಾಕ್ ಪೀಸಿನ ಹೊರ ಸೈಡಿಗೆ ಫ್ರಂಟ್ ಪೀಸಿನ ಹೊರ ಸೈಡ್ ಈ ತರ ಇಡಬೇಕು. ನಂತರ ಅರ್ಧ ಇಂಚು ಬಿಟ್ಟು ಒಳ ಸೈಡ್ ಅಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡಬೇಕು. ಇನ್ನು ಕ್ರಾಸ್ ಪೀಸ್ ಯೂಸ್ ಮಾಡಿ ನೆಕ್ ಅನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಕ್ರಾಸ್ ಪೀಸ್ ಈ ತರ ಇಟ್ಟು ಜಾಯಿಂಟ್ ಮಾಡ್ಕೊಳ್ಬೇಕು ಫಸ್ಟಿಗೆ. ಈ ತರ ಜಾಯಿಂಟ್ ಮಾಡಿ ಆದ ಮೇಲೆ ಒಂದ್ ಸೈಡ್ ಅಲ್ಲಿ ಕ್ರಾಸ್ ಪೀಸ್ ಒಂದ್ ಸೈಡ್ ಅಲ್ಲಿ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಕಿನ ಒಳ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಈ ತರ ಇಟ್ಟು ಫಸ್ಟ್ ಒಂದು ಅರ್ಧ ಇಂಚು ಕ್ರಾಸ್ ಪೀಸ್ ಈ ತರ ಮಡಚಬೇಕು. ನಂತರ 1/4 ಇಂಚು ಬಿಟ್ಟು ನೆಕ್ ಸ್ಟಿಚ್ ಮಾಡಬೇಕು. ಲಾಸ್ಟಿಗೂ ಎಕ್ಸ್ಟ್ರಾ ಇರುವ ಕ್ರಾಸ್ ಪೀಸ್ ಅನ್ನು ಕಟ್ ಮಾಡಿದ ನಂತರ ಅರ್ಧ ಇಂಚು ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನೀ ಕ್ರಾಸ್ ಪೀಸಿನ ಹೊರ ಸೈಡಿಗೆ ನಮಗೆ ಎಷ್ಟು ಅಗಲದಲ್ಲಿ ಬೇಕು ಅಷ್ಟು ಅಗಲದಲ್ಲಿ ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ನೆಕ್ ನಾನೀಗ ಈ ತರ ಸ್ಟಿಚ್ ಮಾಡಿದ್ದೀನಿ. ಇನ್ನು ಇದೇ ರೀತಿಯಲ್ಲಿ ಆರ್ಮ್ ಹೋಲ್ ಕೂಡ ಸ್ಟಿಚ್ ಮಾಡ್ಕೊಳ್ಬೇಕು. ಆರ್ಮ್ ಹೋಲಿನ ಒಳ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಇಟ್ಟು 1/4 ಇಂಚು ಬಿಟ್ಟು ಸ್ಟಿಚ್ ಮಾಡಬೇಕು. ಇನ್ನು ಕ್ರಾಸ್ ಪೀಸಿನ ಹೊರ ಸೈಡಿಗೆ ಮಡಚಿ ಸ್ಟಿಚ್ ಮಾಡ್ಕೊಳ್ಳುವ. ಇನ್ನು ಫ್ರಂಟ್ ಸೈಡಿಗೆ ನಾವು ಆಗ್ಲೇ ಒಂದು ಬ್ಲಾಕ್ ಕಲರ್ ಪೀಸ್ ಅಲ್ಲಿ ಒಂದು ಸ್ಟ್ರೈಟ್ ಪೀಸ್ ಕಟ್ ಮಾಡಿದೀವಲ್ಲ ಅದನ್ನು ಈ ತರ ಎರಡಾಗಿ ಮಡಚಿ ಈ ವೇಸ್ಟ್ ಸೈಡಿಗೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಈ ತರ ಸ್ಟಿಚ್ ಮಾಡಿ ಆದ ಮೇಲೆ ಇದರ ಸೆಂಟರ್ ಅಲ್ಲಿ ಒಂದೆರಡು ಪ್ಲೇಟ್ಸ್ ಬರುವಾಗೆ ಚಿಕ್ಕ ಪ್ಲೇಟ್ಸ್ ಬರುವಾಗೆ ಈ ತರ ಇಟ್ಟು ಒಂದ್ಸಲ ಅಲ್ಲಿ ಲಾಕ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಈ ತರ ಬರುತ್ತೆ. ಇನ್ನು ಬಾಡಿ ಪಾರ್ಟ್ನ ಹೊರ ಸೈಡಿಗೆ ಸ್ಕರ್ಟ್ ಪಾರ್ಟ್ನ ಹೊರ ಸೈಡ್ ಇಟ್ಟು
ಪ್ಲೀಟ್ಸ್ ಇಟ್ಟು ಸ್ಟಿಚ್ ಮಾಡಬೇಕು. ಫಸ್ಟಿಗೆ ಈ ತರ 1 ಇಂಚು ಹೊಲಿಗೆ ಅಂಶ ಬಿಡಬೇಕು. ನಂತರ ನಮಗೆ ಎಷ್ಟು ಅಗಲದಲ್ಲಿ ಪ್ಲೀಟ್ಸ್ ಬೇಕೋ ಅಷ್ಟು ಅಗಲದಲ್ಲಿ ಪ್ಲೀಟ್ಸ್ ಇಟ್ಟು ಸ್ಟಿಚ್ ಮಾಡಬೇಕು. ಫ್ರಂಟ್ ಸೈಡ್ ನಾನೀಗ ಈ ತರ ಸ್ಟಿಚ್ ಮಾಡಿದ್ದೀನಿ. ಬ್ಯಾಕ್ ಸೈಡ್ ಕೂಡ ಅದೇ ತರನೇ ಸ್ಟಿಚ್ ಮಾಡಬೇಕು. ಇನ್ನು ಬಳ್ಳಿಗೆ ಬೇಕಾಗಿ ಕಟ್ ಮಾಡಿರೋದನ್ನು ಸ್ಟಿಚ್ ಮಾಡ್ಕೊಳ್ಳುವ. ಹೊರ ಸೈಡಿಗೆ ಈ ತರ ಮಡಚಿದ ನಂತರ ಒಳ ಸೈಡ್ ಅಲ್ಲಿ 1/4 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈ ತರ ಸ್ಟಿಚ್ ಮಾಡಿ ಆದಮೇಲೆ ಇದನ್ನು ಹೊರ ಸೈಡಿಗೆ ಮಗುಚಿ ಹಾಕೊಳ್ಬೇಕು. ನಾನೀಗ ಮಗುಚಿ ಹಾಕೊಳ್ಳಿಕ್ಕೆ ಒಂದು ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ನಾನು ಈ ಫ್ರಂಟ್ ಸೈಡ್ ಅಲ್ಲಿ ನಾವೀಗ ಸ್ಟಿಚ್ ಮಾಡಿರೋ ಬ್ಲಾಕ್ ಪೀಸ್ ಅನ್ನು ಕರೆಕ್ಟ್ ಆಗಿ ಈ ತರ ಹಿಡ್ಕೊಂಡು ಜಸ್ಟ್ ಒಮ್ಮೆ ಅಲ್ಲಿ ಸ್ಟಿಚ್ ಆಗ್ತಾ ಇದ್ದೀನಿ. ಈ ತರ ಸ್ಟಿಚ್ ಮಾಡದಿದ್ರೆ ಅದು ನಾವು ಸೈಡ್ ಜಾಯಿಂಟ್ ಮಾಡುವಾಗ ಅಲ್ಲಿ ಫೋಲ್ಡ್ ಆಗುತ್ತೆ. ಇನ್ನು ಫ್ರಾಕಿನ ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು. ಈ ತರ 1 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿದ ನಂತರ ಫ್ರಾಕಿನ ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು. ಫ್ರಾಕಿನ ವೇಸ್ಟ್ ಸೈಡಿಗೆ ಬಳ್ಳಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು ಹೊರ ಸೈಡಿಗೆ. ಇನ್ನು ಫ್ರಾಕಿನ ಕೆಳಗಿನ ಸೈಡ್ ಮಡಚಿ ಸ್ಟಿಚ್ ಮಾಡ್ಕೊಳ್ಳುವ. ನಾನೀಗ 1/2 ಇಂಚು ಪ್ಲಸ್ 1/2 ಇಂಚು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ಫ್ರಾಕಿನ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ತರದ ಪ್ಲೀಟೆಡ್ ಫ್ರಾಕ್ ಮಕ್ಕಳಿಗೆ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡಬಹುದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಯಾರಾದ್ರೂ ಹೊಸದಾಗಿ ಚಾನೆಲ್ ನ ನೋಡ್ತಾ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಅದರ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಎನೇಬಲ್ ಮಾಡಿ. ಹಾಗಾದ್ರೆ ಮಾತ್ರ ನಾನು ಇನ್ನು ಅಪ್ಲೋಡ್ ಮಾಡುವಾಗ ನಿಮಗೆ ವಿಡಿಯೋಸಿನ ನೋಟಿಫಿಕೇಶನ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.